ನಮಸ್ತೆ ಕರ್ನಾಟಕ. ಸದ್ಯದ ಮಟ್ಟಿಗೆ ಕ್ರಿಕೆಟ್ ಪ್ರೇಮಿಗಳಿಗೆ ಮುಂಬರುವ ಹಬ್ಬ ಅಂತ ಹೇಳಿದ್ರೆ ಅದು T20 ವರ್ಲ್ಡ್ ಕಪ್ ಆಗಿರ್ತದೆ. ಭಾರತೀಯ ತಂಡದ ಬಗ್ಗೆ ಭಾರತದ ಮಾಜಿ ಕ್ಯಾಪ್ಟನ್ ಆದಂತಹ MS ಧೋನಿ ಎನ್ನಿದ್ದಾರೆ. ಅವರು ಒಂದು ಹೇಳಿಕೆ ನೀಡಿದ್ದಾರೆ. ಅವರ ಹೇಳಿಕೆಯ ಪ್ರಕಾರ ಭಾರತ ತಂಡ ಎಲ್ಲಾ ಟೀಮ್ಗಳಿಗೆ ಹೋಲಿಸಿದ್ದಾರೆ ಅತ್ಯಂತ ಸದೃಢ ಟೀಮ್ ಆಗಿದೆ ಅಂತ ಹೇಳಿದ್ದಾರೆ. ಅವರು ಈ ಮೂಲಕ ಭಾರತಕ್ಕೆ ಸರಿಸಾಟಿಯಾದಂತಹ ಯಾವುದೇ ಟೀಮ್ ಇಲ್ಲ ಅಂತ ಅವರ ಒಂದು ಹೇಳಿಕೆ ಆಗಿರ್ತದೆ. ಅವರ ಪ್ರಕಾರ ಭಾರತೀಯ ತಂಡ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಬ್ಯಾಟಿಂಗ್ ಆಗಿರ್ಬೋದು ಅಥವಾ ಬೌಲಿಂಗ್ ಕೂಡ ಆಗಿರ್ಬೋದು ಅಥವಾ ಫೀಲ್ಡಿಂಗ್ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿರ್ಬೋದು, ಹಾಗೇನೆ ಯಂಗ್ ಡೈನಾಮಿಕ್ ಪ್ಲೇಯರ್ ಆಗಿರ್ಬೋದು, 6 ಹಿಟ್ಟರ್ ಆಗಿರ್ಬೋದು, ಹಾಗೇನೆ ಮ್ಯಾಚ್ ಅನ್ನು ಕೊನೆಯವರೆಗೆ ಕೊಂಡೊಯ್ಯುವಂತಹ ಎಕ್ಸ್ಪೀರಿಯನ್ಸ್ ಇರುವ ಪ್ಲೇಯರ್ಗಳಾಗಿರ್ಬೋದು, ಇದೆಲ್ಲವನ್ನು ಹೊಂದಿರುವ ತಂಡ ನಮ್ಮ ಭಾರತೀಯ ತಂಡವಾಗಿ ಅಂತ ಹೇಳಿದ್ದಾರೆ. ಈ T20 ಮಾದರಿಯಲ್ಲಿ ನಮ್ಮ ತಂಡ ಅತ್ಯಂತ ವಿಶಾಲವಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದೆ. ಬೇರೆ ಯಾವ ಟೀಮ್ಗಳು ಕೂಡ ಇಷ್ಟೊಂದು T20 ಎಕ್ಸ್ಪೀರಿಯನ್ಸ್ ಹೊಂದಿಲ್ಲ ಅಂತ ಅವರ ಒಂದು ಹೇಳಿಕೆ ಆಗಿರ್ತದೆ. ನಮ್ಮ ಭಾರತೀಯ ತಂಡ ಹಲವು ವರ್ಷಗಳಿಂದ T20 ರ್ಯಾಂಕಿಂಗ್ ನಲ್ಲಿ ಆಗಿರ್ಬೋದು ಅಥವಾ T20 ಮಾದರಿಯಲ್ಲಿ ಉತ್ತಮ ಪ್ರದರ್ಶನ ಕೊಡ್ತಾ ಇದೆ. ಅಂದರೆ ನಮ್ಮ ಭಾರತೀಯ ತಂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಸರಿಸಾಟಿಯಾದಂತಹ ಟೀಮ್ಗಳು ಸದ್ಯದ ಮಟ್ಟಿಗೆ ಇಲ್ಲ. ಹಾಗಾಗಿ ಟ್ರೋಫಿಯನ್ನು ಎತ್ತಿ ಹಿಡಿಯುವ ತಂಡದಲ್ಲಿ ನಮ್ಮ ಭಾರತೀಯ ತಂಡ ಒಂದಾಗಬಹುದು ಅಂತ ಅವರ ಹೇಳಿಕೆ ಆಗಿರ್ತದೆ. ಅದೇ ರೀತಿ ಅವರು ಇನ್ನೊಂದು ಭಯವನ್ನು ಕೂಡ ಹೇಳಿದ್ದಾರೆ. ಇಂಡಿಯಾ ತಂಡ ಎಷ್ಟು ಸ್ಟ್ರಾಂಗ್ ಇದೆಯೋ ಅಷ್ಟೇ ಭಯ ಪಡಬೇಕಾಗ್ತದೆ ಈ ಒಂದು ಸಿಚುವೇಶನ್ಗೆ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ತನ್ನ ಜೀವನದಲ್ಲಿ ಅವರು ಅನುಭವಿಸಿದಂತಹ ಅತ್ಯಂತ ಭಯ ಪಡುವಂತಹ ಒಂದು ವಿಷಯವನ್ನು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅದೇನಂತ ಹೇಳಿದ್ರೆ ಅವರು ಯಾವಾಗಲೂ ಭಯ ಪಡ್ತಾ ಇರೋದು ಒಂದೇ ಒಂದು ವಿಷಯಕ್ಕೆ ಅಂತ ಹೇಳಿದ್ದಾರೆ. ಅದೇನಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಇಂಡಿಯಾದಲ್ಲಿ ಸದ್ಯದ ಮಟ್ಟಿಗೆ ಚಳಿಗಾಲ ಆಗ್ತಾ ಇದೆ. ಇದರಿಂದಾಗಿ ಸಂಜೆ ಹೊತ್ತಿನಲ್ಲಿ ಇಬ್ಬನಿ ಬೀಳುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಸೊ ಅದರಿಂದ ಅವರು ಇದು ಕ್ರಿಕೆಟ್ಗೆ ತುಂಬಾನೇ ಅಪಾಯಕಾರಿ ಆಗ್ತದೆ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಇಂತಹ ಕಾಲದಲ್ಲಿ ಟಾಸ್ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಅಂತ ಅವರು ಕೂಡ ಹೇಳಿದ್ದಾರೆ. ಒಂದು ವೇಳೆ ಈ ಡ್ಯೂ ಏನಿದೆ ಕ್ರಿಕೆಟ್ನ ಎಲ್ಲ ಲೆಕ್ಕಾಚಾರಗಳನ್ನು ತಲೆ ಕೆಳಗೆ ಮಾಡ್ತದೆ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಒಂದು ಟೀಮ್ ಸತತವಾಗಿ ವಿನ್ ಆಗಿದ್ರು ಕೂಡ ಬೇಕಾಗುವಂತಹ ಇಂಪಾರ್ಟೆಂಟ್ ಮ್ಯಾಚ್ ನಲ್ಲಿ ಡ್ಯೂ ಕಾರಣದಿಂದಾಗಿ ಅನೇಕ ಬಾರಿ ಸೋಲುವ ಹಂತಕ್ಕೆ ತಲುಪ್ತದೆ ಅಂತ ಅವರು ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ಟೀಮ್ ಎಷ್ಟೇ ಸ್ಟ್ರಾಂಗ್ ಇರ್ಬೋದು, ಆದ್ರೆ ಡ್ಯೂ ಇರುವ ಕಾರಣದಿಂದಾಗಿ ಇಲ್ಲಿ ಟಾಸ್ ಮೇನ್ ಆಗಿ ಆಟ ಆಡ್ತದೆ ಅಂತ ಅವರ ಅಭಿಪ್ರಾಯವಾಗಿರ್ತದೆ. ಸೊ ಇದೆಲ್ಲವೂ ಕೂಡ ಟೀಮ್ ಇಂಡಿಯಾ ಗಮನಿಸಬೇಕಾಗ್ತದೆ ಅಂತ ಹೇಳಿದ್ದಾರೆ. ಟೀಮ್ ಇಂಡಿಯಾ ಸ್ಟ್ರಾಂಗ್ ಆಗಿದೆ, ಆದ್ರೆ ಈ ಒಂದು ಕಾರಣದಿಂದಾಗಿ ಟೀಮ್ ಇಂಡಿಯಾಕ್ಕೆ ಸಂಕಷ್ಟ ಎದುರಾಗಬಹುದು ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಸೊ ಸರ್ವೇ ಸಾಮಾನ್ಯ ಒಬ್ಬ ಪ್ಲೇಯರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇರ್ತದೆ. ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಂತ ಹೇಳಿದ್ರೆ ಅವರಿಗೆ ಈ ಎಲ್ಲಾ ವಿಷಯಗಳು ಕೂಡ ಗೊತ್ತಿರ್ತದೆ. ಸೊ ಅದೇ ರೀತಿ ಅವರಿಗೆ ಈ ವಿಷಯದ ಬಗ್ಗೆ ಭಯನೂ ಕೂಡ ಇರ್ತದೆ. ಹಾಗೇನೆ ಮಾಹಿ ಬಾಯಿ ಏನಿದ್ದಾರೆ ಈ ವಿಷಯವನ್ನು ಒಂದು ಕಾರ್ಯಕ್ರಮದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಜಟ್ಪಟ್ ಆಗಿ ನಡೆಯುವಂತಹ ಈ T20 ಪಂದ್ಯದಲ್ಲಿ ಒಬ್ಬ ಪ್ಲೇಯರ್ ಉತ್ತಮವಾಗಿ ಆಡ್ಬೋದು, ಹಾಗೇನೆ ಒಬ್ಬ ಪ್ಲೇಯರ್ ಆ ದಿನ ಕಳಪೆಯಾಗಿ ಆಡ್ಬೋದು. ಇದೆಲ್ಲವೂ ಕೂಡ ಒಂದು ಟೀಮ್ನ ಪ್ರದರ್ಶನವನ್ನು ಕುಂಠಿತಗೊಳಿಸಬಹುದು, ಹಾಗೇನೆ ಒಂದು ಟೀಮಿನ ಪ್ರದರ್ಶನವನ್ನು ಜಾಸ್ತಿ ಕೂಡ ಮಾಡಬಹುದು ಅಂತ ಹೇಳಿದ್ರೆ ಆ ದಿನದ ಗೇಮ್ ಯಾವ ಟೀಮ್ ಅತಿ ಚೆನ್ನಾಗಿ ಆಡ್ತದೋ ಆ ಟೀಮ್ ವಿನ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಇಲ್ಲಿ ಮೇಲು ಕೀಳು ಅಂತ ಅಥವಾ ಸ್ಟ್ರಾಂಗ್ ವೀಕ್ ಟೀಮ್ ಅಂತ ಹೇಳಕ್ಕಾಗಲ್ಲ. T20 ಮಾದರಿಯಲ್ಲಿ ಅದು ಯಾವಾಗ ಬೇಕಾದ್ರೂ ಗೇಮ್ ಟರ್ನ್ ಆಗ್ಬೋದು ಅಂತ ಹೇಳ್ತಾರೆ. ಅವರು ಕೆಲವೊಂದು ವಿಷಯಗಳನ್ನು ಹೇಳಿದ್ದು ಅದು ಸತ್ಯನೇ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಟೀಮ್ ಸ್ಟ್ರಾಂಗ್ ಇರ್ಬೋದು, ಬಟ್ ಅಲ್ಲಿ ಕೆಲವೊಂದು ಅಂಶಗಳು ಅನ್ವಯವಾಗುವುದಂತೂ ಖಂಡಿತವಾಗಿ ಸರಿ ಆಗ್ತದೆ. ಯಾಕಂತ ಹೇಳಿದ್ರೆ ಡ್ಯೂ ಇರ್ಬೋದು, ಟಾಸ್ ಇರ್ಬೋದು, ಹಾಗೆ ಒಬ್ಬ ಪ್ಲೇಯರ್ನ ಆ ದಿನದ ಫಾರ್ಮ್ ಇರ್ಬೋದು, ಇದೆಲ್ಲವೂ ಕೂಡ ಒಂದು ಟೀಮ್ನ ವಿನ್ನಿಗೆ ಅನ್ವಯವಾಗುವುದಂತೂ ಖಂಡಿತ ಅಂತ ಅವರ ಅಭಿಪ್ರಾಯವಾಗಿರ್ತಾರೆ. ಸೊ ಈ ರೀತಿ ಅವರು ಅಭಿಪ್ರಾಯ ಪಟ್ಟಿದ್ದಾರೆ ಈ ಬಾರಿಯ T20 ವರ್ಲ್ಡ್ ಕಪ್ ನ ಬಗ್ಗೆ ಹಾಗೂ ಟೀಮ್ ಇಂಡಿಯಾದ ಬಗ್ಗೆ. ನಾವೆಲ್ಲರೂ ಬಯಸೋದಿಷ್ಟೇ ಟೀಮ್ ಇಂಡಿಯಾ ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ ಕಪ್ ವಿನ್ ಆಗ್ಲಿ ಅಂತ. ಒಂದು ವೇಳೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.